ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತು ನಮ್ಮ ಮನೇಲಿ ಅಡಿಕೆ ಕೊಯ್ಲು ಮಾಡ್ತಿದ್ದಾರೆ. ಹೇಗೆ ಮಾಡ್ತೀವಿ ನಾವು ನಮ್ಮ ಮನೇಲಿ ಅಡಿಕೆ ಕೊಯ್ಲು ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಇದು ಉದುರು ಮಾಡೋ ಮಿಷಿನು. ನಾವು ಈ ಥರ ಕೊನೆನ ಅದಕ್ಕೆ ಹಿಡಿದ್ರೆ ಅದು ಆ ಥರ ಒಳಗಡೆ ಎಳ್ಕೊಳ್ಳುತ್ತೆ. ಎಳ್ಕೊಂಡು ಕಾಯಿನೇ ಸಪ್ರೇಟ್, ಜಗ್ನೇ ಸಪ್ರೇಟ್ ಆಗುತ್ತೆ. ಇದು ಎಲ್ಲರೂ ಮಾಡೋಕ್ಕಾಗಲ್ಲ, ಗೊತ್ತಿರೋರು ಮಾತ್ರ ಮಾಡಬೇಕು. ಯಾಕೆಂದರೆ ಅದು ಜಗ್ನ ಎಳ್ಕೊಳ್ಳೋ ಅಷ್ಟೊತ್ತಿಗೆ ಕೈನೂ ಎಳ್ಕೊಂಬಿಡುತ್ತೆ. ಕೈ ಹಾಗೇನಾದರೂ ಹೋಗ್ಬಿಟ್ರೆ ಅಪ್ಪಚ್ಚಿ ಆಗಿಬಿಡುತ್ತೆ ಕೈ. ಸೊ ತುಂಬ ಹುಷಾರಿಯಾಗಿ ಮಾಡಬೇಕು. ಈ ಥರ ಈ ಜಂಗನ್ನು ನಾವು ಒಣಸ್ಬಿಟ್ಟು ಬೆಂಕಿ ಉರ್ಸೋದಕ್ಕೆ ಯೂಸ್ ಮಾಡ್ಕೋತೀವಿ. ನೋಡಿ, ಈ ಥರ ಉದುರು ಮಾಡ್ಕೋತೀವಿ ನಾವು. ಉದುರನ್ನೆಲ್ಲ ಈ ಥರ ಮೆಷಿನ್ ಟ್ರೇ ಮೇಲೆ ಸ್ಟಾಕ್ ಮಾಡ್ತೀವಿ. ಮಷಿನ್ ಆನ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿ ಶುರು ಮಾಡಿರೋಂಥ ಈ ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಉದುರನ್ನೆಲ್ಲ ಒಂದು ಚೀಲಕ್ಕೆ ಅಥವಾ ಬುಟ್ಟಿಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳೋಣ, ಕರೆಂಟ್ ಬರೋ ತನಕ ಅಂತ ಅಂದ್ಕೊಂಡಿದ್ವಿ. ಇವನು ನನ್ನ ಮಗ ಇವತ್ತು ಹಾಫ್ ಡೇ ರಜಾ ಇತ್ತು, ಶನಿವಾರ. ಸೊ ಹಾಫ್ ಡೇ ಮೇಲೆ ಇದೇ ಕೆಲಸ ಮಾಡ್ತಾಯಿದ್ದಾನೆ. ನೋಡಿ, ಕರೆಂಟ್ ಬಂತು. ಇದು 4 ಬೆರಟಿನ ಮಿಷಿನು. 4 ಸ್ಟೆಪ್ಪಲ್ಲಿ ಕಾಯಿ ಹೋಗುತ್ತೆ. ಹೋಗಿ ಅದು ಆಚೆ ಕೂಡ 4 ಸ್ಟೆಪ್ಪಲ್ಲೇ ಆಚೆ ಬರುತ್ತೆ. ಸೊ 2 ಬೆರಟಿಂದು ಆದರೆ 2 ಕಾಯಿ ಹೋಗ್ತಾ ಇರುತ್ತಲ್ಲ, ಅದು ಸ್ವಲ್ಪ ಸ್ಲೋ ಬರೋದು. ಇದು 4 ಬೆರಟಿಂದಾಗಿಂದ ಬೇಗ ಬರುತ್ತೆ. ನೋಡಿ, 4 ಸ್ಟೆಪ್ಪಲ್ಲಿ ಬರುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಹಣ್ಣು ಅಡಿಕೆ ಅಥವಾ ಜಬಡು ಅಂತ ಅಲ್ಲ, ಹಣ್ಣು ಅಡಿಕೆ ಅಥವಾ ಅದು ಮಿಷನ್ಗೂ ಬಿಡ್ಸೋಕ್ಕಾಗದೇ ಇರೋವಂಥ ಕಾಯಿಗಳು ಅರ್ಧಂಬರ್ಧ ಓಪನ್ ಆಗಿ ಬರುತ್ತೆ. ಇದು 2ನೇ ಸ್ಟೆಪ್ಪಲ್ಲಿ 99% ಎಲ್ಲ ಆಗಿ ಓಪನ್ ಆಗಿ ಬರುತ್ತೆ. ಚೂರು ಕೈಯಲ್ಲಿ ಹಿಂಗೆ ಮೇಲ್ಗಡೆ ಮುಗಿಸಿರುತ್ತೆ, ಅದನ್ನು ಕೈಯಲ್ಲಿ ಹಿಂಗೆ ತೆಗಿಬೇಕು. ಇದು 3ನೇ ಸ್ಟೆಪ್. ಇದು ಬಂದುಬಿಟ್ಟು ವೇಸ್ಟೇಜ್ ಬರುತ್ತೆ. ವೇಸ್ಟೇಜ್ ಜೊತೆ ಕೂಡ ಚಿಕ್ಕ ಚಿಕ್ಕ ಮಾಣಿಕಾಯಿ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಕಾಯಿ ಬರುತ್ತೆ. ಅದನ್ನು ಆರಿಸಿ ಆ ಕಡೆ ಹಾಕಿಬಿಟ್ಟು ಇದನ್ನು ನಾವು ಬಿಸಿಲಿಗೆ ಒಣಸ್ತೀವಿ. ಅದರಲ್ಲಿ ಅಡಿಕೆ ಪುಡಿ ಏನಾದರೂ ಇದ್ದರೆ ಆಮೇಲೆ ತಕ್ಕೋತೀವಿ. 4ನೇ ಸ್ಟೆಪ್ ಏನಪ್ಪ ಅಂತಂದರೆ ಇದು ಸಿಪ್ಪೆ ಹಿಂಗೆ ಬರುತ್ತೆ. ಸಿಪ್ಪೆನಲ್ಲಿ ಕೂಡ ಕೆಲವೊಂದೊಂದು ಸತಿ ಅಡಿಕೆ ಪುಡಿಗಳು ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಥರ ಟ್ರೇ ಹಾಕಿದ್ದೀವಿ, ಅಂದರೆ ತೂತ ಇರೋವಂಥ ಟ್ರೇ ಹಾಕಿದ್ದೀವಿ. ಅದರಲ್ಲಿ ಏನಾದರೂ ಅಡಿಕೆ ಪುಡಿ ಬಂದರೆ ಅದು ಕೂಡ ಕೆಳಗಡೆ ಬೀಳುತ್ತೆ. ನಾವು ಅದನ್ನು ಕೂಡ ಬಿಸಿಲಲ್ಲಿ ಒಣಸಿ ಆಮೇಲೆ ಅಡಿಕೆ ಪುಡಿನ ಸಪ್ರೇಟ್ ಮಾಡ್ಕೋತೀವಿ. ಈ ಅಡಿಕೆ ಸಿಪ್ಪೆನ ಕೂಡ ನಾವು ವೇಸ್ಟ್ ಮಾಡಲ್ಲ. ಇದನ್ನು ಒಣಸ್ಬಿಟ್ಟು ನೋಡಿ, ಈ ಥರ ಆಗುತ್ತೆ ಒಣಗಿದ ಮೇಲೆ. ಇದನ್ನು ಒಣಸ್ಬಿಟ್ಟು ನಾವು ಅಡಿಕೆ ಬೇಯಿಸೋದಕ್ಕೆ ಯೂಸ್ ಮಾಡ್ತೀವಿ. ಇದೇ ನಾವು ಅಡಿಕೆ ಬೇಯಿಸೋ ಒಲೆ. ನೋಡಿ, ಅಡಿಕೆ ಸಿಪ್ಪೆ. ಈ ಥರ ಅಡಿಕೆ ಸಿಪ್ಪೆನ ಹಾಕಿ ನಾವು ಇದು ಮಾಡ್ತೀವಿ, ಏನಂದರೆ ಅಡಿಕೆ ಬೇಯಿಸ್ತೀವಿ. ಕೆಲವ್ರು ಕಟ್ಟಿಗೆ ಯೂಸ್ ಮಾಡ್ತಾರೆ, ಸುಮ್ಮನೆ ಕಟ್ಟಿಗೆ ವೇಸ್ಟ್ ಆಗುತ್ತೆ. ಇದು ನೋಡಿ, ಕಸದಿಂದ ರಸ ವೇಸ್ಟೇಜಲ್ಲೇ ಈ ಥರ ಮಾಡಿ ಬೇಯಿಸ್ತಾರೆ. ಇದರಲ್ಲಿ ತುಂಬ ಬೇಗ ಕೂಡ ಬೇಯುತ್ತೆ. ಬಟ್ ಅದು ಏನಂತಂದರೆ ತಳ್ತಾನೇ ಇರಬೇಕು, ಅಡಿಕೆ ಸಿಪ್ಪೆ ಖಾಲಿಯಾದಂಗೂ ತಳ್ತಾನೇ ಇರಬೇಕು. ನೋಡಿ, ಅಡಿಕೆ ಬೇಯ್ತಾ ಇದೆ. ಇದಕ್ಕೆ ಚೊಗ್ರು ಹಾಕ್ತಾರೆ. ಚೊಗ್ರು ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಹಾಕಬೇಕು ಅಂತ ನಾನು ಇನ್ನೊಂದು ದಿವಸ ವೀಡಿಯೋ ಮಾಡ್ತೀನಿ. ಇದು ಮಾಮೂಲಿ ಬೇಯಿಸ್ತಾ ಇರೋರಿಗೆ, ನಮ್ಮ ಮನೇಲಿ ಅಪ್ಪಾಜಿ ಅಮ್ಮಂಗೆಲ್ಲ ಬೆಂದಿದೆಯಾ ಇಲ್ಲ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ನಮಗೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ನೋಡಿ, ಈ ಥರ ಕಡ್ಡಿ ಹಿಂಗೆ ಹಾಕಿಬಿಟ್ಟು ಹಿಂಗೆ ಎತ್ತು ನೋಡಿದ್ರೆ ಅದು ಚೊಗ್ರು ಫುಲ್ ದಾರ ದಾರ ಬರುತ್ತೆ. ಅಲ್ಲಿ ಹಬೆ ಬರ್ತಾ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಈ ಸಕ್ಕರೆ ಪಾಕ ಮಾಡಿದ್ರೆ ಒಂದೇಳೆ ಪಾಕ ಅಂತ ಹೇಳಿ ಹಿಂಗೆ ಎತ್ತು ನೋಡಿದ್ರೆ ದಾರ ಬರುತ್ತಲ್ಲ, ಆ ಥರ ಬರುತ್ತೆ. ಆ ಥರ ಬಂದರೆ ಅಡಿಕೆ ಬೆಂದಿದೆ ಅಂತ ಹೇಳಿ ಅರ್ಥ. ಸೊ ಇದು ಚೊಗ್ರನ್ನ ಖಾಲಿ ಮಾಡೋಕ್ಕೋಸ್ಕರ ಇಟ್ಟಿರೋ ವಾಲು. ಮುಂಚೆ ಎಲ್ಲ ಚೊಗ್ರನ್ನ ತೋಡಬೇಕಿತ್ತು. ಇಲ್ಲಿ ನೋಡಿ, ಚೊಗ್ರು ಕಾಣಿಸ್ತಿದೆ, ತೋಡಬೇಕಿತ್ತು. ಈಗ ವಾಲ್ ಆನ್ ಮಾಡಿದ್ರೆ ಅದ್ರಲ್ಲಿ ಹೋಗಿಬಿಡುತ್ತೆ. ಈ ಥರ ಅಡಿಕೆ ತೋಡ್ಬಿಟ್ಟು ಹೊಟ್ಟೆ ಇರೋವಂಥ ಬುಟ್ಟಿಗೆ ಹಾಕ್ತೀವಿ. ಯಾಕಂದರೆ ಅದರಲ್ಲಿ ಏನಾದ್ರು ಚೊಗ್ರು ಇದ್ದರೆ ಮತ್ತೆ ಇಳಿದು ಹಂಡೆಗೇ ಬೀಳಲಿ ಅಂತ ಹೇಳ್ಬಿಟ್ಟು. ನೋಡಿ, ಚೊಗ್ರು ಜಾಸ್ತಿ ಆಗಿದೆ ಈಗ. ಮುಂಚೆ ಎಲ್ಲ ಆಗಿದ್ರೆ ಅದಕ್ಕೂ ಒಂದು ಪಾತ್ರೆ ಇಟ್ಕೊಂಡು ತೋಡಬೇಕಿತ್ತು. ಬಟ್ ಈಗ ವಾಲ್ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ಅಪ್ಪಾಜಿ. ವಾಲ್ ಆನ್ ಮಾಡಿಬಿಟ್ರೆ ಚೊಗ್ರೆಲ್ಲ ಬರುತ್ತೆ. ಅಡಿಕೆ ಅಲ್ಲೇ ಇರುತ್ತೆ, ಚೊಗ್ರು ಮಾತ್ರ ಬರುತ್ತೆ. ಸಪೋಸ್ ಎಲ್ಲರೂ ಒಂದೊಂದು ಅಡಿಕೆ ಬರುತ್ತೇನಂತ ಅದಕ್ಕೂ ಕೂಡ ಬಲೆ ಕಟ್ಟಿದ್ದಾರೆ. ಚೊಗ್ರೆಲ್ಲ ಖಾಲಿಯಾಗಿ ಅಡಿಕೆ ಮಾತ್ರ ಉಳಿಯುತ್ತೆ. ಆವಾಗ ತೋಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಅದರಲ್ಲಿ ಹನಿ ಎಲ್ಲ ಆ ಬುಟ್ಟಿನಲ್ಲಿ ಬಿದ್ದು ಹೋಗಾದ್ಮೇಲೆ ಇನ್ನೊಂದು ಬುಟ್ಟಿಗೆ ಶಿಫ್ಟ್ ಮಾಡ್ತೀವಿ. ಯಾಕೆಂದರೆ ಎತ್ಕೊಂಡು ಹೋಗಬೇಕಾದ್ರೆ ತಲೆ ಮೇಲೆಲ್ಲ ಬೀಳಬಾರ್ದಲ್ಲ ಅಂತ. ಚೊಗ್ರು ಆ್ಯಕ್ಚುಲಿ ಅಲ್ಲೇ ಎಲ್ಲ ಸೋರ್ ಹೋಗಿರುತ್ತೆ. ಎಲ್ಲಾದರೂ ಸ್ವಲ್ಪ ಇದ್ದರೆ ಹಿಂಗೆ ಎತ್ಕೊಂಡು ಹೋಗುವಾಗ ತಲೆ ಮೇಲೆ ಬೀಳತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಬುಟ್ಟಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ತೊಗೊಂಡೋಗಿ ಬಿಸಿಲಲ್ಲಿ ಆರು ಹಾಕ್ತಾರೆ. ಒಂದು 5ರಿಂದ 6 ದಿನ ಆರು ಹಾಕಬೇಕು. 6 ದಿನ ಆದಮೇಲೆ ಈ ಥರ ಟ್ರೇಗೆ ಹಾಕಿಬಿಟ್ಟು ಒಣಸ್ತೀವಿ. ಚೆನ್ನಾಗಿ ಬಿಸಿಲಿದ್ರೆ 5 ಬಿಸಿಲು ಸಾಕು. ಚೆನ್ನಾಗಿ ಏನಾದರೂ ಬಿಸಿಲಿಲ್ಲ, ಮೋಡ ಏನಾದರೂ ಇದೆ ಅಂತ ಹೇಳಿದ್ರೆ 5ರಿಂದ 6 ದಿನ ಒಣಸ್ಬಿಟ್ಟು ಆಮೇಲೆ ತೊಗೊಬಂದು ಮೂಟೆ ಕಟ್ಬಿಟ್ಟು ಅಡಿಕೆ ಮಂಡಿಗೆ ಹಾಕ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೇಗೆ ಅಡಿಕೆ ಸುಲಿತ ಮಾಡ್ತೀವಿ ಅಂತ ಹೇಳಿಬಿಟ್ಟು. ವರ್ಷ ಪೂರ್ತಿ ಆ ಅಡಿಕೆ ಗಿಡನ ಆರೈಕೆ ಮಾಡಿದ್ರೆ ಮಾತ್ರ
ನಮಗೆ ವರ್ಷದಲ್ಲಿ ಒಂದು ಟೈಮ್ ಈ ಥರ ಬೆಳೆ ಸಿಗೋದು. ಈ ಬೆಳೆನ ಕೂಡ ನಾವು ಮಾರಾಟ ರೂಪಕ್ಕೆ ತರಬೇಕಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೋಡಿ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರೈತ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳಿತಾನೆ ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.